ಬಾಕಿ ಉಳಿದಿರೋದು ಕೇವಲ 3 ಗಂಟೆ 6 ಗಂಟೆವರೆಗೂ ಮಾತ್ರ ಮತದಾನ ಪ್ರಕ್ರಿಯೆಗೆ ಅವಕಾಶ ಇರುತ್ತೆ. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆ ಒಂದು ಸ್ವಲ್ಪ ನೀರಸ ಪ್ರತಿಕ್ರಿಯೆ ಮತದಾನಕ್ಕೆ ಕಾಣೋಕೆ ಸಿಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್ ಕೂಡ. ಬಿರು ಬೇಸಿಗೆ, ಬಿಸಿಲ ಬೇಗೆ, ಹೀಗಾಗಿ ಮತಗಟ್ಟೆವರೆಗೂ ಬಂದು ಸರ್ತಿ ಸಾಲಲ್ಲಿ ನಿಂತು ವೋಟ್ ಹಾಕೋಕೆ ನಮ್ಮ ಜನಕ್ಕೆ ತ್ರಾಸು. ಹೀಗಾಗಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ. 1-1:30 ನಂತರದಲ್ಲಿ ಮತದಾನ ಪ್ರಕ್ರಿಯೆ ಸ್ವಲ್ಪ ನೀರಸವಾಗಿದೆ. ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಮತದಾರರು. ಹಲವು ಬೂತ್ಗಳು ಖಾಲಿ ಅನ್ನಿಸ್ತಾ ಇದೆ. ಬೆಳಗ್ಗಿನ ಚಿತ್ರಣ ಕೆಲವೊಂದಷ್ಟು ಮತಗಟ್ಟೆಗಳಲ್ಲಿ ಹೌಸ್ಫುಲ್ ಅನ್ನೋ ರೀತಿಯಲ್ಲಿ ಒಂದು ಅರ್ಧ-ಮುಕ್ಕಾಲು ಗಂಟೆ ಆದರೂ ಮಿನಿಮಮ್ ಕಾಯಬೇಕು ವೋಟ್ ಹಾಕ್ಲಿಕ್ಕೆ ಅನ್ನೋ ರೀತಿಯ ಪರಿಸ್ಥಿತಿ ಇತ್ತು. ಆದರೆ ಈಗ ಮಧ್ಯಾಹ್ನದ ನಂತರದಲ್ಲಿ ಖಾಲಿ ಆಗಿದೆ ಪೋಲಿಂಗ್ ಬೂತ್. ಇನ್ನು ಬೆಳಗ್ಗಿನಿಂದಲೂ ಗಮನಿಸ್ತಾ ಇರೋದೇನು ಅಂತಂದ್ರೆ ವಯೋವೃದ್ಧರು, ವಿಕಲಚೇತನರು, ಹಾಗೆ ನವ ವಧು ವರರು, ಹೀಗೆ ಅನೇಕ ವಿಶೇಷತೆಗಳು ಮತದಾನ ಪ್ರಕ್ರಿಯೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಕಾಣೋಕೆ ಸಿಗ್ತಾ ಇದೆ. 4 ಗಂಟೆ ನಂತರದಲ್ಲಿ ಒಂದು ಸ್ವಲ್ಪ ಚುರುಕಾಗಬಹುದು ಮತದಾನ ಅನ್ನೋ ನಿರೀಕ್ಷೆ ಇದೆ. ಈಗಲೂ ರಿಪಬ್ಲಿಕ್ ಕನ್ನಡದ ಕಳಕಳಿಯ ಮನವಿ, ಪ್ಲೀಸ್ ವೋಟ್ ಮಾಡಿ. ಈಗ ವೋಟ್ ಮಾಡದೆ ಹೋದರೆ ಬಹುಶಃ ಮತ್ತೆ ವೋಟ್ ಮಾಡಲಿಕ್ಕೆ ಲೋಕಸಭೆಗೆ ಇನ್ನೂ 5 ವರ್ಷ ಕಾಯುವಂತಹ ಅನಿವಾರ್ಯತೆ ಬಂದರೂ ಬರಬಹುದು. ಅಪಾರ್ಟ್ ಫ್ರಮ್ ಕೆಲವೊಂದು ಕಡೆಗಳಲ್ಲಿ ಬೈ ಎಲೆಕ್ಷನು ಅಥವಾ ಸರ್ಕಾರದಲ್ಲಿ ಏರಿಳಿತಾನೋ ಆ ರೀತಿ ಆಗೋ ಪಾಸಿಬಿಲಿಟೀಸ್ ಕಮ್ಮಿ. ಹಾಗಾಗಿ 5 ವರ್ಷ ವೋಟ್ ಮಾಡ್ಲಿಕ್ಕೆ ಕಾಯುವಂತಹ ಅನಿವಾರ್ಯತೆ. ಹೀಗಾಗಿ ದಯಮಾಡಿ ಮನೆಯಿಂದ ಹೊರಗೆ ಬನ್ನಿ, ವೋಟ್ ಮಾಡಿ. ವೋಟಿಂಗ್ ಬೂತ್ ಅಂತ ಸಿಟಿಡಿ ವೋಟಿಂಗ್ ಬೂತ್ ವಿಸಿಲ್ಸ್ ಅಂತ ಹೇಳಿ ಸರ್. ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡವನ್ನ ಗಮನಿಸ್ತಾ ಇರೋರಿಗೆ ಗೊತ್ತಿರುತ್ತೆ. ಇಡೀ ಕನ್ನಡ ಮಾಧ್ಯಮದಲ್ಲೇ ಅತಿ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡದ್ದು. ಇವತ್ತು ಗ್ರೌಂಡ್ನಲ್ಲಿದ್ದು 14 ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇರುವ ಮಾಧ್ಯಮ ಅಂದ್ರೆ ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ಸ್ ವಸಂತ ನಗರದಿಂದ ದಿವ್ಯತ್ ಇದ್ದಾರೆ, ಹಾಗೆ ರಾಚೇನಹಳ್ಳಿಯಿಂದ ರಂಜಿತ್ ಇದ್ದಾರೆ, ಮಂಡ್ಯದಿಂದ ನಮ್ಮ ಪ್ರತಿನಿಧಿ ಆನಂದ್ ಬಹುಶಃ, ಹಾಗೆ ಜಯನಗರದಿಂದ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿನ ಮತದಾನ ಪ್ರಕ್ರಿಯೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಹಾಗೆ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸತತವಾಗಿ ಬೆಳಗ್ಗೆ 8 ಗಂಟೆಯಿಂದ ಇದ್ದಾರೆ. ಸದ್ಯಕ್ಕೆ ನನ್ನ ಹಾಗೆ ಶ್ರುತಿ ಜೊತೆಯಲ್ಲಿ ರಾಜಕೀಯ ವಿಶ್ಲೇಷಕರಾದ ಹಿಟ್ನಾಳ್ ಸರ್ ಇದ್ದಾರೆ, ಬಸವರಾಜ್ ಹಿಟ್ನಾಳ್ ಸರ್. ಸದ್ಯಕ್ಕೆ ಲೈವ್ ಅಪ್ಡೇಟ್ಸ್ ತೆಗೆದುಕೊಂಡು ಬಿಡೋಣ, ನಂತರದಲ್ಲಿ ಇಲ್ಲಿನ ಚರ್ಚೆ ಮಾತುಕತೆ ಮುಂದುವರಿಯುತ್ತೆ. ಬಹುಶಃ ವಸಂತ ನಗರದಿಂದ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ ದಿವ್ಯತ್, ನೀವು ಆಗ್ಲೇ ನಾನು ಮಾತನಾಡಿಸಿದಾಗ ಹೇಳ್ತಾ ಇದ್ರಿ ಸ್ವಲ್ಪ ನೀರಸವಾಗಿದೆ ಪ್ರತಿಕ್ರಿಯೆ, 12 ಗಂಟೆ ನಂತರದಲ್ಲಿ ಜನ ಬರ್ತಾ ಇಲ್ಲ ಮತಗಟ್ಟೆಗೆ ಅನ್ನೋ ರೀತಿಯಲ್ಲಿ ಇತ್ತು ಅಂತ. ಈಗಲೂ ಹಾಗೆ ಇದೆಯಾ ಪರಿಸ್ಥಿತಿ, ಅಥವಾ ಬರ್ತಿದ್ದಾರಾ ಜನ ವೋಟ್ ಮಾಡ್ಲಿಕ್ಕೆ? ನೋಡಿ ಸ್ಮಿತಾ, ನಾವು ಏನು ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ ಆದಂಥ ಸಂದರ್ಭದಲ್ಲಿ ವಸಂತ ನಗರದ ಮೌಂಟ್ ಕಾರ್ಮೆಲ್ ಕಾಲೇಜ್ ಬಳಿ ಇದ್ವಿ. ಯಾವಾಗ 7 ಗಂಟೆ ಅಂದರೆ ನಿಮಗೆ 6:45 ಸುಮಾರಿಗೆ ಆಲ್ರೆಡಿ ಆ ಸ್ಕೂಲು ಒಂದು ಅರ್ಧ ತುಂಬ ಹೋಗಿತ್ತು, ಅಷ್ಟರ ಮಟ್ಟಿಗೆ ಜನ ಬಂದಿದ್ದರು. ಸುಮಾರು 7ರಿಂದ 8 ಗಂಟೆ ಅಷ್ಟರಲ್ಲಿ ಇಡೀ ಕಾಲೇಜ್ ಸಂಪೂರ್ಣ ರಶ್ ಆಗಿತ್ತು. ಅಷ್ಟರ ಮಟ್ಟಿಗೆ ಜನ ಬಂದಿದ್ದು ನೋಡಿ ಎಲ್ರಿಗೂ ಕೂಡ ಖುಷಿ ಆಯಿತು, ಪರವಾಗಿಲ್ಲ ಬರ್ತಿದ್ದಾರೆ ಅಂತೇಳಿ. ಆದರೆ ಯಾವಾಗ 8 ಗಂಟೆ ದಾಟ್ತು 9 ಗಂಟೆ ಸಮಯಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಜನ ಕಮ್ಮಿ ಆಗ್ತಾ ಹೋದರು. ಯಾವಾಗ ಜನರು ಕಮ್ಮಿ ಆದರೂ ನಾವು ನೋಡೋಣ ಬೇರೆ ಮತಗಟ್ಟೆಗಳ ಹತ್ರ ಹೋಗೋಣ ಅಂತೇಳಿ ಬೇರೆ ಸರ್ಕಾರಿ ಸ್ಕೂಲ್ಗಳಿಗೆ, ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳ್ತಾ ಇದ್ದೆ, ಪಾದರಾಯನಪುರ ಆಗಿರ್ಬೋದು, ಶಾಂತಿನಗರ ಆಗಿರ್ಬೋದು, ಚಾಮರಾಜಪೇಟೆ ಆಗಿರ್ಬೋದು, ಎಲ್ಲ ಬೂತ್ಗಳಿಗೂ ಕೂಡ ಹೋದ್ವಿ. ಎಲ್ಲ ಬೂತ್ಗಳಲ್ಲೂ ಕೂಡ 3ರಿಂದ 4 ಮತಗಟ್ಟೆಗಳಿವೆ. ಅವೆಲ್ಲ ಮತಗಟ್ಟೆಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿ ಅಲ್ಲಿ ಮಾತನಾಡಿಸ್ಕೊಂಡು ವಿಚಾರಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಬೆಳಗ್ಗಿನ ಸಮಯದಲ್ಲಿ ಒಂದಷ್ಟು ಜನ ಬಂದರು. ಏಕಾಏಕಿ ಒಂದು 100ರಿಂದ 200 ಜನ ಬೆಳಗ್ಗೆ ಬಂದರು. ಅದಾದ ಮೇಲೆ ಮತ್ತೆ 300 ಜನ ಬರಬೇಕಂತಂದರೆ ಇಲ್ಲಿವರೆಗೂ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಆನ್ ದಿ ವೇ ನಾವು ಮೌಂಟ್ ಕಾರ್ಮೆಲ್ಗೆ ಹೋಗೋಕ್ಕಿಂತ ಮುಂಚೆ ಶಾಂತಿನಗರದಲ್ಲಿದ್ದೆ, ಅಲ್ಲಿ 3 ಬೂತ್ಗಳಿವೆ, ಒಟ್ಟು 2000 ಮತಗಳಿವೆ. ಅದರಲ್ಲಿ ಈಗಿನ್ನೂ ಹಾಕಿರೋದು ಕೇವಲ 400 ಮತಗಳು ಮಾತ್ರ. ಎಲ್ಲೋ ಒಂದು ಕಡೆ ಅಲ್ಲಿ ವಿಚಾರಿಸಿದಾಗ ಜನ ಬರ್ತಾ ಇಲ್ಲ ಸರ್, ಜನ ಬರ್ತಾ ಇಲ್ಲ. ಸೊ ಏನಾದರೂ ಒಂದು ನೀವು ಹೇಳಿದ ಹಾಗೆ 4 ಗಂಟೆ ಮೇಲೆ ಏನಾದರೂ ಜನ ಬರ್ಬೋದಾ, ಒಂದು 5ರಿಂದ 6 ಗಂಟೆ ಸಮಯದಲ್ಲಿ ಸಂಜೆ ಹೊತ್ತಲ್ಲಿ ತಂಪು ಹೊತ್ತಲ್ಲಿ ಬಂದು ಮತ ಹಾಕೋಣ ಅಂತ ಕೆಲವರು ಇರ್ತಾರೆ. ಆದರೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಈ ರೀತಿ ಆಗುತ್ತೆ. ಅದರಲ್ಲೂ ಕೂಡ ನೋಡಿ, ಬೆಂಗಳೂರು ಸೆಂಟ್ರಲಲ್ಲಿ ಕೇವಲ 29ರಿಂದ 30% ಮಾತ್ರ ಮತದಾನ ಆಗಿರೋದು. ಹೀಗಾಗಿ ಅದೊಂದು 40 ಆದರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಈಗ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ರು. ಒಟ್ಟಲ್ಲಿ ನೀವು ಹೇಳಿದಾಗೆ ಒಂದು 4ರಿಂದ 6 ಗಂಟೆಗಳ ಈ 2 ಗಂಟೆಗಳ ಸಮಯದಲ್ಲಿ ಏನಾದರೂ ಆ ತಂಪೊತ್ತಿನಲ್ಲಿ ಬಂದು ಹಾಕಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಸ್ಮಿತಾ. ರೈಟ್, ಸಂಪರ್ಕದಲ್ಲಿ ಇರಿ ದಿವ್ಯತ್.
ಎಸ್, ಇನ್ನ ರಂಜಿತ್ ಕೂಡ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೀವಿರುವಂತಹ ಜಾಗದಲ್ಲಿ ನಿರಸ ಪ್ರತಿಕ್ರಿಯೆ ಇದೆಯಾ? ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ? ಇಲ್ಲಿ ತನಕ ಆಗಿರುವಂತಹ ವೋಟಿಂಗ್ ಆಫ್ ಪರ್ಸೆಂಟೇಜ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ? ಖಂಡಿತವಾಗ್ಲೂ ಕೂಡ ಶ್ರುತಿ, ನಾವು ಒಂದು ಸ್ಟ್ರಾಟಜಿಕ್ ಆಗಿ ನಾವು ಮಾತಾಡ್ತಾ ಹೋದ್ರೆ ಕಳೆದ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 61% ಮತದಾನ ಆಗಿತ್ತು. ಈ ಬಾರಿ ಅಷ್ಟಾಗತ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಒಂದು 11 ಗಂಟೆವರೆಗೂ ಕೂಡ ಅತ್ಯುತ್ತಮವಾದಂಥ ಮತದಾರರ ರೆಸ್ಪಾನ್ಸ್ ಇತ್ತು. ಅದಾದ ನಂತರ ಸ್ಲೋ ಡೌನ್ ಆಯಿತು. ಈಗ ಸ್ವಲ್ಪ ನೀರಸ ಪ್ರತಿಕ್ರಿಯೆ ಇದೆ. ನಾವು ಅಂದ್ಕೊಂಡಿದ್ವಿ ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಸಮಯ, ಅಂದರೆ ಈ ಕೆಲಸಕ್ಕೆ ಹೋಗಿರ್ತಾರೆ ಮತ್ತೊಂದು ಅಂಥೇಳಿ ಎಲ್ಲ ಜನಜೀವನ ಇರುತ್ತಲ್ಲ, ಆ ಸಮಯದಲ್ಲಿ ಸ್ವಲ್ಪ ವೋಟಿಂಗ್ ರೇಟ್ ಜಾಸ್ತಿ ಆಗ್ಬೋದು ಅಂಥೇಳಿ. ಆದರೆ ಸ್ವಲ್ಪ ನೀರಸ ಇತ್ತು. ಎಲ್ಲೋ ಒಂದು ಕಡೆಯಲ್ಲಿ ಜನ ಮೀನಾಮೇಷ ಎಣಿಸ್ತಾ ಇದ್ರು. ಈಗ ಅಗೈನ್ ಈಗ 3 ಗಂಟೆ ಆಗಿದೆ. ಇನ್ನು 3 ಗಂಟೆ ಸಮಯ ಮಾತ್ರ ಬಾಕಿ ಇರೋದು ನಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ. ಈ 3 ಗಂಟೆಯ ಅವಧಿಯಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನು ನಾವು ನೋಡಬೇಕು. ನಾನಿರುವಂಥ ಈ ಜಾಗ ರಾಚೇನಹಳ್ಳಿ. ಶಿವಣ್ಣ ಬಂದು ವೋಟ್ ಮಾಡಬೇಕಾಗಿದೆ ಈ ಸ್ಥಳದಲ್ಲಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವ್ರು ಬರ್ತಾರೆ. ಈಗ 383 ಈ ಏನಿದೆ ಈ ಕೌಂಟ್ರಲ್ಲಿ 38% ಕೂಡ 3 ಗಂಟೆವರೆಗೂ ಕೂಡ ಮತದಾನ ಆಗಿದೆ. ಟೋಟಲ್ ಆಗಿ 3 ಬೂತ್ಗಳಿದ್ದಾವೆ. 3,500 ಮತದಾರರು ಮತ ಹಾಕಬೇಕು 3 ಬೂತ್ನಲ್ಲಿ. ಇಲ್ಲಿವರೆಗೂ ಕೂಡ 383ರಲ್ಲಿ 38, ಹಾಗೆ ಇನ್ನೊಂದು ಬೂತ್ನಲ್ಲಿ 35, ಮತ್ತೊಂದು ಬೂತ್ನಲ್ಲಿ 31. ನಾವು ರೂರಲ್ ಕಡೆ ನೋಡ್ದಂಗೆ ಅರ್ಬನ್ ಕಡೆ ಒಂದು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದ್ರೆ ನಗರ ಭಾಗದ ಜನ ಮತದಾನಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಪ್ರತಿ ಬಾರಿಯೂ ಕೂಡ ಸಾಬೀತಾಗ್ತಾನೆ ಇದೆ. ಈ ಬಾರಿಯೂ ಕೂಡ ಅದು ಕಂಟಿನ್ಯೂ ಆಗಿದೆ. ಆದರೆ ಈಗ ಈ 3 ಗಂಟೆಯ ನಂತರ ಸ್ವಲ್ಪ ಜನರ ಬರುವಿಕೆಯ ಪ್ರಮಾಣ ಜಾಸ್ತಿ ಆಗಿದೆ. ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳಂತೂ ಖಂಡಿತವಾಗ್ಲೂ ಕೂಡ ಇದೆ. ಇನ್ನು 3 ಗಂಟೆ ಸಮಯ ಇದೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರನ್ನ. 33,33,000 ಮತದಾರರಿದ್ದಾರೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರ ಇರುವಂಥ ಕ್ಷೇತ್ರ ಇದು. 18 ಲಕ್ಷ ಪುರುಷ ಮತದಾರರಿದ್ದಾರೆ, 15 ಲಕ್ಷ ಮಹಿಳಾ ಮತದಾರರಿದ್ದಾರೆ, 550 ಇತರೆ ಮತದಾರರಿದ್ದಾರೆ. ಇವರೆಲ್ಲರೂ ಕೂಡ ವೋಟ್ ಮಾಡಬೇಕು. ಇವರೆಲ್ಲರೂ ಕೂಡ ಅರ್ಹರು. ಆದ್ರೆ 14 ಲೋಕಸಭಾ ಕ್ಷೇತ್ರಕ್ಕೂ ಇದೇ ಅನ್ವಯ ಆಗಬೇಕು ಅಂತ ಹೇಳಿ ಎಲ್ಲರೂ 100% ವೋಟಿಂಗ್ ಅಷ್ಟು ಕಷ್ಟನಾ ಅಂತ? ಅಂದ್ರೆ ಎಷ್ಟು ಜನರಿಗೆ ವೋಟಿಂಗ್ ಕೆಪಾಸಿಟಿ ಇದೆ, ಆ ರೈಟ್ಸ್ ಇದೆ, ಎಲ್ಲರೂ ಬಂದು ವೋಟ್ ಹಾಕೋದು ಅಷ್ಟು ಕಷ್ಟನಾ ಅಂತ ಹೇಳಿ ದೊಡ್ಡ ಪ್ರಶ್ನೆ ಅಪ್ಪ. ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ಸುರೇಶ್ ಜಯನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಜಯನಗರದಲ್ಲಿ ಬೆಳಗ್ಗೆವರೆಗೂ ನೋಡ್ತಾ ಇದ್ವಿ, ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು ಮಂದಿ ಅಲ್ಲಿದ್ದಾರೆ, ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದು ವೋಟ್ ಹಾಕಿದ್ದಾರೆ. ಸದ್ಯಕ್ಕೆ ಪರ್ಸೆಂಟೇಜ್ ಎಷ್ಟಿದೆ ಗೊತ್ತಾಗ್ತಾ ಇದೆಯಾ? ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಏರಿಯಾ ಅದು. ಈಗ ಸದ್ಯಕ್ಕೆ ಹೇಗೆ ಕಂಡು ಬರ್ತಾ ಇದೆ ಚಿತ್ರಣ? ಸ್ಮಿತಾ, ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜಯನಗರದ ಮತಗಟ್ಟೆ 185ರ ಬಳಿ ಇದಿರ್ತಕ್ಕಂಥದ್ದು. ಈವರೆಗೂ ಕೂಡ ನನ್ನ ಕೇವಲ 32% ಮಾತ್ರನೇ ಮತದಾನ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಮಯ ಸುಮಾರು 3:15 ಆಗ್ತಾ ಬಂದಿರತಕ್ಕಂಥದ್ದು. ಅಂದರೆ ಇನ್ನು ಕೇವಲ 2:45 ಗಂಟೆ 2.5 ಗಂಟೆ ಅಷ್ಟೇ ಸಮಯ ಇರ್ತಕ್ಕಂಥದ್ದು. ಇನ್ನು 3 ಗಂಟೆಗಳು ಕೂಡ ಸಮಯ ಇಲ್ಲ. ಸೊ ಹೀಗಿದ್ರೂ ಕೂಡ ನಾನು ಇಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ತುಂಬ ನೀರಸವಾಗಿರ್ತಕ್ಕಂಥದ್ದು ಮತದಾನ ಪ್ರಕ್ರಿಯೆ. ಇಲ್ಲಿ ಪ್ರಬುದ್ಧರು, ವಿದ್ಯಾವಂತರು, ತುಂಬ ಎಜುಕೇಟೆಡ್ ಇರುವಂತಹ ಕ್ಷೇತ್ರ. ಆದರೆ ಈವರೆಗೂ ಕೂಡ ನಾನು ಇಲ್ಲಿಯ ಮತದಾನದ ಪ್ರಕ್ರಿಯೆ ಮಾತ್ರ ತುಂಬ ನೀರಸದಾಯಕವಾಗಿ ಆಗಿರ್ತಕ್ಕಂಥದ್ದು. ಇಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಚಿತ್ರನಟರಾದಂತಹ ಸುದೀಪ್ ಅವರು ಬಂದಿದ್ದರು, ಹಾಗೆ ನೆನ್ನೆ ರಮೇಶ್ ಅರವಿಂದ್ ಬಂದಿದ್ದರು. ಎಲ್ಲರೂ ಕೂಡ ಚಿತ್ರನಟಿ ತಾರಾ ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಯುವಕರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ತಪ್ಪದೆ ಮತದಾನದ ಹಬ್ಬ, ಪ್ರಜಾಪ್ರಭುತ್ವದ ಹಬ್ಬ ಇದು. ಸೊ ಹೀಗಾಗಿ ಎಲ್ಲರೂ ಕೂಡ ತಪ್ಪದೆ ಬಂದು ಮತವನ್ನು ಚಲಾಯಿಸಿ ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಮನೆಯಿಂದ ಹೊರಬರೋದಕ್ಕೆ ಯುವಕರು ಕೂಡ ತಯಾರಿಲ್ಲ. ಯಾಕೆಂದ್ರೆ ನಾವು ಬೆಳಗ್ಗೆಯಿಂದ ಗಮನಿಸಿದಂಥ ನೋಡೋಣ ಅದೇ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಸುರೇಶ್ ಇಟ್ನಾಳ್ ಸರ್, ಅಷ್ಟು ಕಷ್ಟನಾ ಸರ್? ನಿಜ ಬೇಸರ ಆಗುತ್ತೆ ಇದನ್ನ ಹೇಳಕ್ಕೆ. ಅಂದ್ರೆ ನಮ್ಗೆಲ್ಲ ರಸ್ತೆ ಬೇಕು, ಮನೆಗೆ ನೀರು ಬೇಕು, ಕರೆಂಟ್ ಬೇಕು, ತರಕಾರಿ ರೇಟ್ ಕೂಡ ಜಾಸ್ತಿ ಆಗಂಗಿಲ್ಲ. ರಾಜಕಾರಣಿಗಳನ್ನ ಬ್ಲೇಮ್ ಮಾಡ್ತೀವಿ. ನಮಗಿರೋದು ಒಂದೇ ಜವಾಬ್ದಾರಿ, ಅರ್ಹರನ್ನ ಆಯ್ಕೆ ಮಾಡ್ಲಿಕ್ಕೆ ಹೋಗಿ ವೋಟ್ ಹಾಕೋದು. ಅಷ್ಟು ಕಷ್ಟನಾ ಅಂತ? ಕಷ್ಟದ ಪ್ರಶ್ನೆ ಅಲ್ಲ. ಏನಾಗಿದೆ ಅಂದರೆ ಅರ್ಬನ್ ವೋಟರ್, ನಗರ ಪ್ರದೇಶದ ಮತದಾರನಿಗೆ ಇದನ್ನೆಲ್ಲ ನೋಡಿದ್ರೆ ಅನಿಸೋದು ಒಂದೇ, ಏನಪ್ಪ ಅಂದರೆ ಇವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೇ ಇಲ್ಲ ಅಂತ. ಇಲ್ಲಿನ ಪ್ರಜಾಸತ್ತಾತ್ಮಕ ಪ್ರೊಸೆಸ್ ಏನಿದಾವಲ್ಲ, ಇಲ್ಲಿನ ಪ್ರಕ್ರಿಯೆಗಳ ಮೇಲೆ ಇವರಿಗೆ ಭರವಸೆ ಇಲ್ಲ ಮತ್ತು ಸರ್ಕಾರದ ಬಗ್ಗೆ ಇವರಿಗೆ ಆಸಕ್ತಿ ಇಲ್ಲ. ಹಾಗಿರೋ ಥರ ತೋರ್ತದೆ. ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ನಮ್ಗೆ ಗೊತ್ತಿದೆ ಅರ್ಬನ್ ವೋಟರ್ ಮತ್ತು ರೂರಲ್ ವೋಟರ್ ಮಧ್ಯೆ ಒಂದು ವ್ಯತ್ಯಾಸ ಇದೆ ಅಂತ. ಗ್ರಾಮೀಣ ಪ್ರದೇಶದಲ್ಲಿ ಮತದಾರ
ಕರೆಕ್ಟಾಗಿ ವೋಟ್ ಹಾಕ್ತಾರೆ. ಆದರೆ ಅರ್ಬನ್ ವೋಟರ್ ಕಮ್ಯುನಿಟಿನಲ್ಲಿ ಅಲ್ಲಿ ಮತ್ತಿನ್ನೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಈಗ 55% 50 to 55% ನಿಂತೋಗ್ಬಿಡುತ್ತೆ. ನೋ ವಂಡರ್ ಇನ್ ದ್ಯಾಟ್. ಓಕೆ, ಆದರೆ ಇವ್ರು ಯಾರು 50%? ಮೆಜಾರಿಟಿ ಆಫ್ ಅರ್ಬನ್ ಪುವರ್ ವೋಟ್ಸ್. ಓಕೆ, ಅರ್ಬನ್ ಮಿಡಲ್ ಕ್ಲಾಸ್ ಇತ್ತೀಚೆಗೆ ಕಳೆದ ಒಂದು 10-15 ವರ್ಷದಿಂದ ಸ್ವಲ್ಪ ವೋಟ್ ಮಾಡ್ತಿದ್ದಾರೆ. ಬಟ್ ಅಪ್ಪರ್ ಮಿಡಲ್ ಕ್ಲಾಸ್ ದೇ ಡೋಂಟ್ ಕೇರ್. ಬಟ್ ಅರ್ಬನ್ ಪೂವರ್ ಏನಿದೆಯಲ್ಲ, ಈಗ ನಮ್ಮ ಸ್ಲಮ್ಗಳಲ್ಲಿ ಮತ್ತು ಚಿಕ್ಕ ಪುಟ್ಟ ಏರಿಯಾಗಳಿದೆ, ಆ ಜನ ದೇ ವಿಲ್ ವೋಟ್ ರಿಲಿಜಿಯಸ್ಲಿ, ದೇ ವಿಲ್ ಗೋ ಆ್ಯಂಡ್ ವೋಟ್. ಆದರೆ ಈ ರಸ್ತೆ ಬಗ್ಗೆ, ಕರೆಂಟಿನ ಬಗ್ಗೆ, ನೀರಿನ ಬಗ್ಗೆ ಕಂಪ್ಲೇಂಟ್ ಮಾಡೋರು ಯಾರು? ಮಿಡಲ್ ಕ್ಲಾಸ್ ಜನ. ವೋಟ್ ಹಾಕೋದು ಯಾರು? ಅರ್ಬನ್ ಪೂವರ್. ಹೀಗಿರುವಾಗ ನನ್ನ ದನಿನ ಸರ್ಕಾರ ಯಾಕೆ ಕೇಳಬೇಕು? ನಾನು ವೋಟ್ ಹಾಕದೆ ಹೋದ್ರೆ ನನ್ನ ಅಗತ್ಯಗಳನ್ನು ಯಾಕೆ ಅವ್ರಿಗೆ ಗಮನಕ್ಕೆ ತಗೋಬೇಕು? ನಾನು ವೋಟೇ ಹಾಕಿಲ್ಲ, ಇವ್ರಿಗೆ ಅವ್ರಿಗೆ ಅಂತಲ್ಲ, ನಾನು ಐ ಆಮ್ ನಾಟ್ ಪಾರ್ಟ್ ಆಫ್ ದ ಪ್ರೊಸೆಸ್ ಓನ್ಲಿ. ಇದೊಂದು ಡೆಮೋಕ್ರೆಟಿಕ್ ಪ್ರೊಸೆಸ್ಸಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ ಅಂದಾದ್ಮೇಲೆ ನಾನು ಏನನ್ನು ಕಂಪ್ಲೇಂಟ್ ಮಾಡಬೇಕು? ಯಾಕೆ ಮಾಡಬೇಕು? ನನ್ನ ಕಂಪ್ಲೇಂಟ್ ಯಾಕೆ ಕೇಳಿಸ್ಕೋಬೇಕು ಅವರು? ಈ ಒಂದು ಅವೇರ್ನೆಸ್ಸನ್ನು ಬಿಲ್ಡ್ ಹೇಗೆ ಮಾಡಬೇಕು ಗೊತ್ತಿಲ್ಲ ನನಗೆ. ಅವಾಗಲೇ ಹೇಳಿದಂಗೆ ಏನು ಮಾಡ್ತಾರೆ ಅಂದರೆ, ಈ ಎಲೆಕ್ಷನ್ ದಿನ ಅನೇಕ ಬೆಂಗಳೂರಿಗರು ಪ್ರವಾಸಕ್ಕೆ ಹೋಗ್ಬಿಡ್ತಾರೆ. ಮುಖ್ಯವಾಗಿ ಮುಂದಿನ ಸರ್ತಿ, ಈ ಸರ್ತಿನ ಮಾಡ್ಬೋದಿತ್ತೇನೋ ಗೊತ್ತಿಲ್ಲ, ಮುಂದಿನ ಚುನಾವಣೆ ಅಟ್ಲೀಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಆ ಕಾಲದಲ್ಲಿ ಆದರೂ ಈ ಚುನಾವಣಾ ಆಯೋಗ ಎಲ್ಲ ಪ್ರವಾಸಿ ತಾಣಗಳನ್ನು ಕ್ಲೋಸ್ ಮಾಡಬೇಕು ವೋಟಿಂಗ್ ದಿವಸ. ನಿಜ ನಿಜ. ಈ ಕಂಪಲ್ಸರಿ ಮ್ಯಾಂಡೇಟರಿ ವೋಟಿಂಗ್ ತರಬೇಕು ಅಂತಂದ್ರೆ ಅದ್ರ ವಿರುದ್ಧವಾಗೆಲ್ಲ ಮಾತಾಡೋರು ಇದ್ದಾರೆ ಸರ್. ಹೆಂಗೆ ನೀವು ಬೈ ಫೋರ್ಸ್ ಹೆಂಗ್ ವೋಟ್ ಮಾಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲ ಮಾತಾಡೋರು ಇದ್ದಾರೆ. ಬಟ್ ಹಿಂಗ್ ಮಾಡಿದ್ರೆ ಇನ್ನೇನ್ ಆಯ್ಕೆ ಉಳಿಯುತ್ತೆ? ಬೈ ಫೋರ್ಸ್ ಮಾಡ್ಲೇಬೇಕಾಗುತ್ತೆ ಹೀಗೆ ನಡ್ಕೊಂಡು ಹೋಗ್ಬಿಟ್ರೆ. ನಿಜ. ಯಾಕಂದ್ರೆ ನಿಮ್ಗೆ ಇಟ್ಸ್ ಡೆಮೋಕ್ರೆಟಿಕ್ ಪ್ರೊಸೆಸ್, ಇಟ್ಸ್ ರೈಟ್.